ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಮೇಷಲಗ್ನ ಜಾತಕರಿಗೆ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ಯಾವ ರೀತಿ ಗೋಚಾರ ಫಲಗಳಂತ ನೋಡ್ತಾ ಹೋಗೋಣ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮೇಷ ರಾಶಿ ಅಲ್ಲ, ಮೇಷ ಲಗ್ನ. ಹೆಸರು ಮೇಲೆ ಇಟ್ಟಿರ್ತಕ್ಕಂಥ ಮೇಷ ರಾಶಿಗಲ್ಲ ನಾನು ಹೇಳ್ತಿರೋದು. ನಿಮ್ಮ ಜಾತಕದ, ನಿಮ್ಮ ಕುಂಡಲಿಯ ಮೇಷ ಲಗ್ನ ಜಾತಕರಿಗೆ ಇದು ಅನ್ವಯ ಆಗ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋದ ಸಂಚಿಕೆಯಲ್ಲಿ ನಾನು ಲಗ್ನದಿಂದ ಯಾವ ರೀತಿ ನೋಡ್ಕೊಬೇಕು, ಹೆಸರ ಮೇಲೆ ಯಾವ ರೀತಿ ನೋಡ್ಕೊಬೇಕಂತ ಹೇಳಿದ್ದೀನಿ. ಬೇಕಿದ್ರೆ ಆ ವಿಡಿಯೋ ಒಂದ್ಸತಿ ವಾಚ್ ಮಾಡಿ. ವೀಕ್ಷಕರೇ, ಗುರು 2026 6 2ನೇ ತಾರೀಕಿಂದ 2027 6 26ನೇ ತಾರೀಕು ಈ ಒಂದು ವರ್ಷ ಕಾಲಗಳಲ್ಲಿ ಗುರು ಕರ್ಕಾಟಕ ರಾಶಿ ತನ್ನ ಉಚ್ಚ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಆಗ ಮೇಷ ಲಗ್ನದವರಿಗೆ ಯಾವ ರೀತಿ ಗೋಚಾರ ಫಲಗಳು ಅಂತ ತಿಳಿಯೋದಾದ್ರೆ, ಮೇಷ ಲಗ್ನದಿಂದ ಕರ್ಕಾಟಕ ರಾಶಿಗೆ ಚತುರ್ಥ ಭಾವ ಅಂದ್ರೆ 4ನೇ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಆ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಸಮಯದಲ್ಲಿ, ಈ ಒಂದು ವರ್ಷ ಮೇಷ ಲಗ್ನದವರಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಅಂದ್ರೆ ವಿದ್ಯಾಭ್ಯಾಸ ಅಂತಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರೋ ಆ ಒಂದು ಮಾರ್ಕ್ಸ್ ಬರದೇ ಇರ್ಬೋದು. ಓದಿರ್ತಕ್ಕಂಥದ್ದು ಸಮಯ ಸಂದರ್ಭ ಕರೆಕ್ಟ್ ಆಗಿ ನಿಮ್ಗೆ ಜ್ಞಾಪಕ ಬರದೇ ಇರ್ಬೋದು. ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಕಾಣಿಸ್ತಿದೆ. ಅದೇ ರೀತಿಯಾಗಿ ಉದ್ಯೋಗದಲ್ಲಿ ಕಿರಿಕಿರಿ ಆಗೋದು, ಅಥವಾ ಉದ್ಯೋಗದಲ್ಲಿ ನಿಮ್ ಬಾಸ್ ಆದವರು ಟಾರ್ಚರ್ ಕೊಟ್ಟು ಇದೇ ಮಾಡ್ಬೇಕು, ಆ ರೀತಿನೇ ಮಾಡ್ಬೇಕಂತೇಳಿ ಅಲ್ಲೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು ತೋರಿಸ್ತಿದೆ. ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಿ. ಅದು ಹೆಚ್ಚಿನ ಆದ್ಯತೆಯಾಗಿ ಅಜೀರ್ಣದ ಸಮಸ್ಯೆ ಆಗುವಂತ ಲಕ್ಷಣಗಳಿದೆ. ಆ ರೀತಿ ಊಟ ಉಪಚಾರಗಳ ಬಗ್ಗೆ ಎಚ್ಚರಿಕೆಯಿಂದ ಊಟ ಮಾಡಿ ಒಂದು ವರ್ಷ ಕಾಲಮಾನ. ಅದೇ ರೀತಿಯಾಗಿ ಮನಸ್ಸು ಚಂಚಲವಾಗಿರುತ್ತೆ. ಮನಸ್ಸು ಚಂಚಲವಾಗಿರೋದು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾಳೆ ಮಾಡೋಣ ಬಿಡು, ನಾಳಿದ್ ಮಾಡೋಣ ಬಿಡು ಅಂತ ದ್ವಂದ್ವ ಸ್ಥಿತಿಯಲ್ಲಿ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಅದೇ ರೀತಿಯಾಗಿ ಮನೆ ವಾತಾವರಣದಲ್ಲಿ ಸ್ವಲ್ಪ ಗೊಂದಲ, ಮನೆ ವಾತಾವರಣ ಅಷ್ಟೊಂದು ಈ ಒಂದು ವರ್ಷ ಕಾಲ ಸುಖಕರವಾಗಿ ಸಿಗೋದಿಲ್ಲ. ಯಾಕಂದ್ರೆ ಸುಖ ಸ್ಥಾನ ವಾಹನ ಸ್ಥಾನ. ಅದೇ ರೀತಿ ವಾಹನದಲ್ಲೂ ಸ್ವಲ್ಪ ಕಿರಿಕಿರಿಗಳು ಸಿಗ್ತಕ್ಕಂಥದ್ದು, ನಿಮ್ಮಲ್ಲಿ ವಾಹನ ಇದ್ರೆ ಪದೇ ಪದೇ ರಿಪೇರಿ ಬರ್ತಕ್ಕಂಥದ್ದು, ಅಥವಾ ವಾಹನಗಳಿಂದ ತೊಂದರೆಗಳು ಅನುಭವಿಸ್ತಕ್ಕಂಥದ್ದೆಲ್ಲನೂ ಈ ಒಂದು ವರ್ಷ ಕಾಲದಲ್ಲಿ ನೋಡ್ತಾ ಹೋಗ್ಬೋದು. ಅದಕ್ಕೆ ಈ ಒಂದು 2026ನೇ ಜೂನ್ರಿಂದ ನೆಕ್ಸ್ಟ್ ಜೂನ್ ವರೆಗೂ ನೀವು ಸ್ವಲ್ಪ ದೂರದ ಪ್ರಯಾಣಗಳನ್ನ ಅವಾಯ್ಡ್ ಮಾಡಿಕೊಂಡು ಅನಿವಾರ್ಯ ಇದ್ದಾಗ ಮಾತ್ರ ಹೋಗ್ತಕ್ಕಂಥದ್ದು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಏನಾದ್ರೂ ಜಮೀನ್ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ವಾಹನ ಏನಾದ್ರೂ ಖರೀದಿ ಮಾಡ್ತಕ್ಕಂಥದ್ದನ್ನ ಈ ಒಂದು ವರ್ಷ ಕಾಲಮಾನಗಳಲ್ಲಿ ಬೇಡ. ಯಾಕಂದ್ರೆ ಗುರುಬಲ, ನಿಮ್ಗೆ ಗುರುಗಳ ಅನುಗ್ರಹ ಇರೋದಿಲ್ಲ. ಈಗ ಬೇಡ. ಒಂದ್ ಮನೆ ಕಟ್ಟೋದಾಗಿರ್ಬೋದು, ಇದನ್ನೆಲ್ಲ ನೆಕ್ಸ್ಟ್ ವರ್ಷ ಬೇಕಿದ್ರೆ ಅದನ್ನ ಪ್ರಯಾಣ ಮಾಡ್ಕೊಬೋದು ನೀವು. ಅದ್ರ ಜೊತೆಗೆ ಗುರು ಏನಾದ್ರೂ ಪಂಚಮಕ್ಕೆ ಬರ್ತಾನೆ. ಏನೋ ನಿಮ್ಮ ಮೇಷ ಲಗ್ನದವರಿಗೆ ಸಿಂಹ ರಾಶಿಗೆ 31/10/2026ರಿಂದ 27/1/2027ನೇ ಇಸ್ವಿಯಲ್ಲಿ ಅಂದ್ರೆ ಒಂದು 86 ದಿನಗಳ ಕಾಲಮಾನದಲ್ಲಿ ಸಿಂಹ ರಾಶಿಗೆ ಗುರು ಪ್ರವೇಶ ಆಗೋದ್ರಿಂದ ಆ ಒಂದು ಟೈಮಲ್ಲಿ ಬೇಕಿದ್ರೆ ನೀವು ಈ ಒಂದು ಮನೆ ಕಟ್ಟೋದು, ವಾಹನ ತೆಗೆಯೋದು, ಇದನ್ನ ಬೇಕಾದ್ರೆ ಮಾಡ್ಕೊಬೋದು. ಈ ಒಂದು ವರ್ಷದಲ್ಲಿ ಇದನ್ನ ಮಾಡ್ಕೊಳ್ಳೋದು ಬೇಡ. ಅದೇ ರೀತಿಯಾಗಿ ಬಂಧು ಕಲಹ ಅಂದ್ರೆ ವ್ಯಾಜ್ಯಗಳಿಂದ ಮತ್ತೆ ಮನೆಗಳಲ್ಲಿ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗಿ, ಈ ಒಂದು ಗುರುವಿನ ಅನುಗ್ರಹ ಈ ವರ್ಷದಲ್ಲಿ ಇರೋದಿಲ್ಲಪ್ಪ ಅಂತೇಳಿ ಏನ್ ಈ ಸಮಸ್ಯೆಗಳಿದೆಯೋ ಅದಕ್ಕೆ ನಾವೇ ಹೊಂದಾಣಿಕೆ ಹೋಗ್ಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಗುರುವಿನ ಅನುಗ್ರಹ ಇಲ್ದಿದ್ದಾಗ ಅಟ್ಲೀಸ್ಟ್ ನಮ್ಮ ಜಾತಕಗಳನ್ನ ನಾವು ಪರಿಶೀಲನೆ ಮಾಡಿಕೊಂಡು ನಮ್ಗೆ ಯಾವ್ದಾಗ ಬರುತ್ತೆ, ಯಾವ್ದಾಗ ಬರೋದಿಲ್ಲ, ಇದನ್ನೆಲ್ಲ ನೋಡ್ಕೊಬೇಕು. ಈ ಕೆಲವರು ಸುಮಾರು ಸಂಶಯಗಳು ಬರ್ತದೆ. ಅವ್ರ ಜಾತಕನೇ, ಜ್ಯೋತಿಷಿಗಳು ಅವ್ರ ಜಾತಕನೇ ಅವ್ರು ನೋಡ್ಕೊಳೋದಕ್ಕಾಗಲ್ಲ. ಮತ್ತೆ ನಮ್ಮ ಹಣೆ ಬರ ನಾವ್ ಯಾವ ರೀತಿ ಹೇಳ್ತಾರೆ, ಅವ್ರ ಹಣೆ ಬರನೇ ಅವ್ರು ನೋಡ್ಕೊಳೋದಕ್ಕಾಗಲ್ಲ, ಬದಲಾಯಿಸೋದಕ್ಕಾಗಲ್ಲ. ನಮ್ಮ ಹಣೆ ಬರನ್ನ ಯಾವ ರೀತಿ ಅವ್ರು ಬದಲಾಯಿಸ್ತಾರ ಅನ್ನೋದು ಸುಮಾರು ಜನದ ಸಂಶಯಗಳಿದೆ ನೋಡಿ. ಹೌದು, ಜ್ಯೋತಿಷಿಗಳು ಯಾರು ನಿಮ್ಮ ಹಣೆ ಬರನ ಚೇಂಜ್ ಮಾಡೋದಕ್ಕಾಗಲ್ಲ. ಬ್ರಹ್ಮ ಏನು ಬರೆದಿರ್ತಾನೋ ಹಣೆ ಬರನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ನಿಮ್ ಹಣೆ ಬರದಲ್ಲಿ ಏನಿದೆ, ಏನೇನ್ ಫಲಾಫಲಗಳಿದೆ, ಯಾವ ಗ್ರಹ ಕೆಟ್ಟಿದೆ, ಯಾವ ಗ್ರಹ ದೋಷವಿದೆ, ಆ ಗ್ರಹಕ್ಕೆ ಶಾಂತಿ ಮಾಡ್ಕೊಳೋದು ಹೇಳ್ಬೋದೇ ಹೊರತು ನಿಮ್ಮ ಹಣೆ ಬರನ ನಾವು ಚೇಂಜ್ ಮಾಡಕ್ಕಾಗಲ್ಲ, ನಮ್ಮ ಹಣೆ ಬರ ನಾವೇ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಈ ಹಣೆ ಬರ ನಿರ್ಧಾರ ಆಗಿರೋದು ಎಲ್ಲಿ? ನಾವು ಹುಟ್ಟಿದಾಗ್ಲೇ ನಿರ್ಧಾರ ಆಗಿದೆ.
ಅದು ಯಾವ ಆಧಾರದ ಮೇಲೆ? ನಾವು ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲ 50%, ನಮ್ಮ ಪೂರ್ವಜನರು ಮಾಡಿರ್ತಕ್ಕಂಥ ಕರ್ಮಫಲ 50%. ನಮ್ಮ ಪೂರ್ವಜನರು ಯಾರು? 3 ತಲೆಮಾರುಗಳು, ಮುತ್ತಾತ ಮುತ್ತಜ್ಜಿ, ತಾತ ಅಜ್ಜಿ, ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಕರ್ಮಫಲ. ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲ 50%, ಪೂರ್ವಜನರು ಮಾಡಿರ್ತಕ್ಕಂಥ ಕರ್ಮಫಲ 50%. ಒಟ್ಟಾರೆಯಾಗಿ 100% ಇವ್ರು ಹೆಣ್ಣಾಗಿ ಹುಟ್ಟಬೇಕು, ಗಂಡಾಗಿ ಹುಟ್ಟಬೇಕು, ಇದೇ ಯೋಗ ಇರಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಬಿಕಾರಿ ಆಗ್ಬೇಕು, ಭಿಕ್ಷುಕ ಆಗ್ಬೇಕು, ಕಳ್ಳ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಈ ರೀತಿ ಇವ್ರು ಏನು ಫಲಾಫಲಗಳಿದೆಯೋ ಇದನ್ನೆಲ್ಲ ಕೇಳ್ಕೊಂಡ್ ಬಂದಿರೋದು, ನಿರ್ಧಾರ ಆಗಿರೋದಲ್ಲಿ. ನಿಮ್ಮ ಹಣೆ ಬರ ನಿಮ್ ಕರ್ಮಾನುಸಾರವಾಗಿ ನಿಮ್ಗೆ ಹೊಂದಾಣಿಕೆ ಆಗಿ ಕೊಟ್ಟಿದ್ದಾರೆ. ಅದನ್ನ ನಾವು ಚೇಂಜ್ ಮಾಡೋದಕ್ಕೆ ನಾವು ದೇವರಲ್ಲ, ನಾನು ಬ್ರಹ್ಮ ಅಲ್ಲ. ಹಣೆ ಬರದಲ್ಲಿ ಬರ್ತಿರ್ತಕ್ಕಂಥ ಬ್ರಹ್ಮ ಬರೆದಿರ್ತಕ್ಕಂಥ ಕರ್ಮ ಫಲದ ಅನುಸಾರವಾಗಿ ನಿಮ್ಮ ಹಣೆ ಬರ ಬರೆದಿದ್ದೇನೆ. ನಿಮ್ಮ ಹಣೆ ಬರದಲ್ಲಿ ಏನಿದೆ ಅಂತ ಮಾತಾಡಬಹುದೇ ಹೊರತು, ಅದಕ್ಕೆ ಪರಿಹಾರ ಕೊಡಬಹುದೇ ಹೊರತು ಸಂಪೂರ್ಣವಾಗಿ ಆ ಗ್ರಹನೇ ಚೇಂಜ್ ಮಾಡೋದಕ್ಕಾಗಲ್ಲ. ಅದೆಲ್ಲ ನಿರ್ಧಾರ ಆಗಿರೋದು ನಿಮ್ಮ ಕರ್ಮ ಫಲದ ಮೇಲೆ. ಅದಕ್ಕೆ ನಿಮ್ಮ ಕರ್ಮ ಫಲ ಶುದ್ಧವಾಗಿ ಇಟ್ಕೊಳ್ಳಿ, ಧರ್ಮ ಕರ್ಮ ಸಿದ್ಧಾಂತಗಳು ಹೊಂದಾಣಿಕೆ ಹಾಕೊಂಡು ಜೀವನ ಮಾಡಿ. ಆಗ ಮಾತ್ರ ನಿಮ್ಮ ಹಣೆ ಬರ ನೀವೇ ಚೇಂಜ್ ಮಾಡಿಕೊಳ್ಳೋದು ಸಾಧ್ಯ ಆಗ್ತದೆ. ವೀಕ್ಷಕರೇ, ಈ ರೀತಿ ಗುರುವಿಗೆ ಯಾವ ರೀತಿ ಶಾಂತಿ ಮಾಡ್ಕೊಬೇಕು ಅಂತಂದ್ರೆ, ಮೇಷಲಗ್ನ ಜಾತಕದವರು ಗುರು ಶಾಂತಿ ಯಾವ ರೀತಿ ಮಾಡ್ಕೊಬೇಕಪ್ಪ ಅಂತಂದ್ರೆ, ಪ್ರತಿ ಗುರುವಾರ ಅಶ್ವತ್ಥ ವೃಕ್ಷ ಮರಕ್ಕೆ 1 ಬಿಂದಿಗೆ ನೀರಿಗೆ ಅರ್ಶಿನ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಆ ಬುಡದಲ್ಲಿ ನೀರನ್ನ ಹಾರಿಸ್ತಕ್ಕಂಥದ್ದು. 9 ಪ್ರದಕ್ಷಿಣೆ ಹಾಕೊಂಡು ನಮ್ಮ ಸಮಸ್ಯೆಗಳಿಂದ ಬಗೆಹರಿಸಪ್ಪ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಧನಾತ್ಮಕ ಶಕ್ತಿಯನ್ನ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಬರ್ತಕ್ಕಂಥದ್ದು. ಇದನ್ನ ಮಾಡ್ಕೊಂತ ಹೋಗಿ. ಈ ರೀತಿ ಮಾಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಅನುಕೂಲ ಆಗುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ, ಸಕ್ಸಸ್ ಆಗ್ತೀರಾ. ನಮಸ್ಕಾರ ವೀಕ್ಷಕರೇ.